ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮ್ಯಾಮ್ ನಂದು ಹಾಸನ್. ಓಕೆ, ಸರಿ. ಯಾರ ಬಗ್ಗೆ ಕೇಳಬೇಕಿತ್ತು? ನಾನು ಹಸ್ಬೆಂಡ್ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. ಕೇಳಬೇಕು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಅವ್ರದ್ದು ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು 21/11/1980. 21/11/1980. ಹೌದು. 80. ಹುಟ್ಟಿದ ಸಮಯ? ಹುಟ್ಟಿದ ಸಮಯ ನೈಟು 12:15 ಅಂತ ಹೇಳ್ತಾರೆ. ರಾತ್ರಿ 12:15. ಓಕೆ, ಹೌದು. ಸರಿ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರುಜಿ ಇದ್ದಾರೆ. ಅವ್ರ ಬಗ್ಗೆ ತಿಳ್ಕೋಬೇಕು ಸ್ವಲ್ಪ. ಅಂದ್ರೆ ಒಂದ್ಸತಿ ತುಂಬಾ ಒಂಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿರುತ್ತೆ. ಓಕೆ, ಮಾತಾಡಿ ಗುರುಜಿ ಇದ್ದಾರೆ, ಮಾತಾಡಿ. ನಿಮ್ದು ಯಾವ್ರು ಮೇಡಮ್? ನಮ್ದು ಚನ್ನರಾಯಪಟ್ಟಣ ಸರ್. ಅವ್ರದ್ದು ಹಾಸನ್. ಎಲ್ಲಿ? ಹಾಸನಲ್ಲೇ ಟೌನಲ್ಲೇ ಇದೆ. ಎಲ್ಲಿ? ಇದು ಬಡಾವಣೆ ಅಂತ ಬರುತ್ತೆ. ಯಾವ ಬಡಾವಣೆ? ಅಯ್ಯೋ ಏನು ಗೊತ್ತಿಲ್ಲ ಕಡೆ, ಅಂದ್ರೆ ಹೇಳೋದ್ ಬೇಡ ಅಂತ. ನಿಮ್ಮ ಹೇಳ್ರಿ, ಊರು ಏರ್ ಹೇಳಿಬಿಟ್ರೆ ಏನಾಗುತ್ತೆ? ಇಲ್ಲಿ ಬಾಡ್ ಬೇಸ್ಕೊಂಡು ತಿಂದ್ರೆ ಇವತ್ತು ಇಲ್ವಾ? ಆಯ್ತು, ನೀವು ನಮ್ಮೂರ್ ಸೈಡ್ ಅಲ್ವಾ? ಇಲ್ಲ, ನಂದಾಯ್ತಾ ಪಳ್ಳಿ ಜೊನ್ನೆ ಬಿರಿಯಾನಿ. ಹೇಳಿ, ಏನು ವಿಷಯ ಹೇಳಿ. ಅದೇ ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಇದಿದೆ. ಆದ್ರೆ ಅದು ಕೇಳಕ್ಕಾಗಲ್ಲ ಬಗ್ಗೆ ಒಂದು, ಅಂದ್ರೆ ಅವ್ರು ಯಾವ ತರ, ಏನು ಅವ್ರ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ವಾ ಅಂತ ಕೇಳ್ಕೋಬೇಕಿತ್ತು. ಯಾರಿಗೆ ಪ್ರಾಬ್ಲಮ್ಮು? ಆದ್ರೆ ನಮ್ಮ ಫ್ಯಾಮಿಲಿಗೆ ಬೇರೆಯವ್ರ ಕಡೆಯಿಂದ ಏನಾರ ಪ್ರಾಬ್ಲಮ್ ಇಲ್ವಾ ಅಂತ. ಬೇರೆ ಯಾರು ಲೈನ್ ಹೊಡಿತಾವ್ರಾ? ಇಲ್ಲ ಅದೇನಿಲ್ಲ. ಇಲ್ಲ, ಮತ್ತೆ ಏನು ಮತ್ತೆ ಬೇರೆಯವ್ರ ಕಡೆಯಿಂದ ತೊಂದರೆ? ಯಾವ ಥರ ನೀವು ಹೇಳ್ತಾರೆ ನನಗೆ ಅರ್ಥ ಆಗ್ತಾಯಿಲ್ಲ. ಏನೇ ಹೇಳಕ್ಕಲ್ಲ, ಈ ಪ್ರಾಬ್ಲಮ್ ಹೇಳಲ್ಲ, ಹೆಂಗೆ ಇದು ಕತೆ? ಹೋಗ್ಲಿ, ನಾವಿಬ್ರು ಚೆನ್ನಾಗಿರ್ತೀವ ಕೊನೆಯವ್ರಿಗೆ ಅಷ್ಟೇ ಹೇಳಿ. ಒಂದು ಹಾಡು ಹೇಳಿ ನೋಡೋಣ, ಹೇಳ್ತೀನಿ. ಓಕೆ, ಗಣೇಶನ ಹಾಡು ಯಾವ್ದಾರು ಹೇಳ್ಬೋದಾ? ಯಾವ್ದಾರು ಹೇಳಿ. ಓಕೆ. ಓಂ ಗಂ ಗಣಪತಾಯ ನಮಃ. ಓಂ ಗಂ ಗಣಪತಿಯಾಯ ನಮಃ. ನೀವು ನೆಮ್ಮದಿಗಿರಕ್ಕಲ್ಲ. ನೀವು ನೆಮ್ಮದಿಗಿರಕ್ಕಲ್ಲ. ಗಣಪತಿ ಯಾ ಹೆಂಡತಿ ಕೋಸ್ಕೊಂಡಿದ್ದಾನೆ ಹೇಳಿ ಜೊತೆಲಿ? ಹೇಳ್ಬೋದಾ? ಇನ್ನೊಂದು ಹಾಡು ಬೇಡ, ಚೆನ್ನಾಗಿಲ್ಲ ಅಂದ್ಮೇಲೆ ಮತ್ತೆ ಯಾಕೆ ಗಣಪತಿ? ನೋಡಿ, ನೀವೇ ಗಣಪತಿ ಯಾವ ಗಂಡ ಹೆಂಡತಿ ಕೂಸ್ಕೊಂಡು ಕೂತವ್ರೆ ಎಲ್ಲರೂ? ಇರ್ಲಿ, ವಿಘ್ನ ವಿನಾಶಕ ಅಲ್ವಾ ಅಂತ. ಹೌದು, ಹಂಗೆಲ್ಲ ಏನಿಲ್ಲ. ನೀವು ನೆಮ್ಮದಿಗಿರಲ್ಲ ಅಂತ ಹೇಳುತ್ತೆ. ಈ ಲಗ್ನದಲ್ಲ ಕೇತು ಗ್ರಹ ಸಪ್ತಮ ರಾವಿದ್ದಾನೆ. ಮ್ಯಾರೇಜ್ ಲೈಫ್ ಅಷ್ಟಕ್ಕೆ ಅಷ್ಟೇ ಮೇಡಮ್. ಅದನ್ನು ನೀವು ಅಡ್ಜಸ್ಟ್ ಮಾಡ್ಕೊಂಡು ಬದುಕೋಕೆ ಹೋಗಿ. ಮ್ಯಾರೇಜ್ ಲೈಫ್ ಸರಿ ಹೋಗೋಕ್ಕೋಸ್ಕರ ನಮ್ಮಲ್ಲಿ ಸ್ಟೋನ್ ಸಿಗುತ್ತೆ. ಅದನ್ನು ಆರ್ಡ್ರ್ ಮಾಡಿ ತರಿಸ್ಕೊಂಡು ವಾಸ್ತುಕ್ಕಿಟ್ಟು, ಮತ್ತು ಅದನ್ನು ಮ್ಯಾರೇಜ್ ಲೈಫ್ ಸರಿ ಹೋಗೋಕ್ಕೆ ಒಂದು ಸ್ಟೋನ್ ಇದೆ ನಮ್ಮಲ್ಲಿ. ಆ ಕ್ರಿಸ್ಟಲ್ನ ತರಿಸ್ಕೊಳ್ಳಿ, ಜೊತೆಲಿ ನಿಮ್ಮ ಬೆಡ್ರೂಮಲ್ಲಿ ಇಡಿ. ಖಂಡಿತ ಕೂಡ ತುಂಬ ಚೆನ್ನಾಗಿರ್ತಾರೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ. ನಮಸ್ತೆ ಮೇಡಮ್, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸ್ವಲ್ಪ ಜೋರಾಗಿ ಮಾತಾಡಿ. ಓಕೆ, ನನ್ನ ಹೆಸರು ನಂದಿನಿ. ನಾನು ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಾ ಇರೋದು. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ. ಡೇಟ್ ಆಫ್ ಬರ್ತ್ ಹೇಳಿ. 14/10/1988. 88. ಹೌದು. 6:45 ಮಾರ್ನಿಂಗ್. 6:45 ಮಾರ್ನಿಂಗ್. ಹೌದು. ಓಕೆ, 45 ಹಾಂ ಹೌದು, ಬೆಳಗ್ಗೆ. ನಂದಿನವ್ರು ಹೇಳಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ. ಯಾರಿದ್ದೀರ ಮನೆಯಲ್ಲಿ? ಗುರುಜಿ, ನಾನು, ನನ್ನ ಹಸ್ಬೆಂಡು, ಮತ್ತೆ ನನ್ನ 1 year ಬೇಬಿ ಇದೆ, ಮಗು ಇದೆ. ಓಕೆ, ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆನೇ ಗುರುಜಿ. ಓಕೆ, ನೀವೇನು ಮಾಡ್ತೀರಾ? ಗುರುಜಿ, ನಾನು ಸೆಪ್ಟೆಂಬರ್ವರೆಗೂ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇದ್ದೆ. ವರ್ಕ್ ಫ್ರಮ್ ಹೋಮ್ ಅಲ್ಲೇ ಇದೆ. ಬಟ್ ಸೆಪ್ಟೆಂಬರ್ ಇಂದ ಇಲ್ಲಿವರೆಗೂ ನನ್ನ ಕೆಲಸನೇ ಸಿಗ್ತಾ ಇಲ್ಲ. ಸೊ ನನ್ನ ಕೆಲಸದ ಬಗ್ಗೆ ಕೇಳಬೇಕು ಗುರುಜಿ, ಯಾವಾಗಿಂದ ಕೆಲಸ ಸಿಗುತ್ತೆ ಅಂತ. ನಿಮ್ಮ ವೃಶ್ಚಿಕ ರಾಶಿ ಬುಧ ನಕ್ಷತ್ರ ಕೇತು ದಶೆ ನಡೀತೈತೆ. ಕೇತು 11th ಲಾರ್ಡಲ್ಲಿದ್ದಾನೆ. ಕೇತು ದಶೆ, ಕೇತು ಮುಕ್ತಿ, ಕೇತು ಶುಕ್ರ ಮುಕ್ತಿ. ಮೇಡಮ್ ಅವ್ರ ಕೆಲಸ ಸಿಗುತ್ತೆ ಅಂತ ತಲೆ ಕೆಡಿಸ್ಕೋಬೇಡಿ. ಯಾಕಂದರೆ ಕೇತು 11ನೇ ಮಲ್ಲಿದ್ದಾನೆ. 11ನೇ ಮನೆ ಅಧಿಪತಿ ಮನೆ ಕೊಟ್ಟವನು 12ನೇ ಮಲ್ಲಿದ್ದಾನೆ. ಶುಕ್ರ ಗ್ರಹನೂ ಕೂಡ ಇಂಪಾರ್ಟೆಂಟ್ ಆಗ್ತಾನೆ. ಶುಕ್ರನೂ ಕೂಡ 11ನೇ ಮಲ್ಲಿದ್ದಾನೆ. ನಮ್ಮಲ್ಲಿ ಒಂದು ಕೇತು ಸಂಬಂಧಪಟ್ಟಂಥ ಸ್ಟೋನ್ ಸಿಗುತ್ತೆ ಮೇಡಮ್ ಅವರೇ. ಅದನ್ನು ನಿಮ್ಮ ಮಲಗೋ ರೂಮಲ್ಲಿ ಇಟ್ಕೊಳ್ಳಿ. ಮತ್ತು ಶುಕ್ರ ಗ್ರಹ ಸ್ಟೋನ್ ಕೊಡ್ತೀನಿ, ಅವೆರಡನ್ನು ಯೂಸ್ ಮಾಡಿ. ಅವೆರಡನ್ನು ಬ್ಯಾಸ್ಲೆಟ್ ಆಗಿ ಕೊಡ್ತೀನಿ. ಅದನ್ನು ಹಾಕಿ ನಿಮಗೆ ಕೆಲಸ ವಿತ್ತಿನ ಒಂದು ವಾರದಲ್ಲಿ ಸಿಗುತ್ತೆ.
ನಮ್ಮಲ್ಲಿ ಆರ್ಡ್ರ್ ಮಾಡಿ ಕೇತುಗ್ರಾದ ಬ್ಯಾಸ್ಲೆಟು ಶುಕ್ರಗ್ರಾದ ಬ್ಯಾಸ್ಲೆಟ್ ಅಂತ ಎರಡನ್ನೂ ಕೂಡ ಕೈಗೆ ಹಾಕಿ ವಿತಿನ್ ಒಂದು ವಾರದಲ್ಲಿ ಜಾಬ್ ಆಗುತ್ತೆ. ಗುರುಜಿ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡೋದೇನಾದ್ರು ಆಪ್ಷನ್ ಇದೆಯಾ? ನಮ್ಮ ಆಫೀಸಿಗೆ ಫೋನ್ ಮಾಡಿ ಮೇಡಮ್ ಅವರೇ, ಈ 9663112266 ಫೋನ್ ಮಾಡಿ, ಈ ನಂಬರಿಗೆ ಫೋನ್ ಮಾಡಿ ಒಬ್ಬ ಹುಡುಗ ರಿಸೀವ್ ಮಾಡ್ತಾನೆ, ಅವ್ನಿಗೆ ಹೇಳಿ ಗುರುಜಿ ಲೈವಲ್ಲಿ ಹೇಳಿದರು ಶುಕ್ರಗ್ರಹದ್ದು ಕೇತುಗ್ರಹದ್ದು ಸ್ಟೋನ್ ಬೇಕು ಅಂತ. ಓಕೆ ಗುರುಜಿ. 9663112266 ಕರೆ ಮಾಡಿ. ಹಾಂ ಗೊತ್ತಾಯ್ತು ಗುರುಜಿ, ಮಾಡ್ತೇನೆ. ಓಕೆ, ಒಳ್ಳೆಯದು. ಓಕೆ,